ನಮಸ್ಕಾರ ಸ್ನೇಹಿತರೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಂಡಿದ್ನಂತೆ. ಹಂಗಾಗಿದೆ ಈಗ ಕಾಂಗ್ರೆಸ್ನ ಪರಿಸ್ಥಿತಿ ಅಕ್ಷರಶಃ. ನಿಮಗೆ ನೆನಪಿರ್ಬೋದು, ಸಂಸತ್ನಲ್ಲಿ ಮೋದಿ ಅವರು ಇದೇ ವರ್ಷದ ಜುಲೈ 4ನೇ ತಾರೀಕೇನೋ ಇರಬೇಕು, ಒಂದು ಮಾತು ಹೇಳಿದ್ರು. ನನ್ನ ವಿರುದ್ಧ ಮತ್ತು ದೇಶದ ಪ್ರಜಾತಂತ್ರ ಸರ್ಕಾರನ ಬುಡಮೇಲು ಮಾಡೋದಕ್ಕೆ ಏನೆಲ್ಲಾ ಪ್ರಯತ್ನ ಮಾಡ್ತಾ ಇದೆ, ಆ ಎಕೋಸಿಸ್ಟಮ್ಗೆ ಅದರದ್ದೇ ಭಾಷೆನಲ್ಲಿ ಉತ್ತರ ಕೊಡ್ತೀನಿ ಅಂತ ಮೋದಿ ಸಂಸತ್ನಲ್ಲಿ ನಿಂತು ಈಗ ಆಲ್ರೆಡಿ ಹೇಳಿದ್ರು. ಅದರ ಎಫೆಕ್ಟ್ಸ್ ಈಗ ಕಾಣ್ತಾ ಇದೆ. ಬಿಜೆಪಿ ಎಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿದೆಯಪ್ಪ ಅಂದ್ರೆ, ವಕ್ತಾರ ಸಂಬಿತ್ ಪಾತ್ರ ರಾಹುಲ್ ಗಾಂಧಿ ಅವರನ್ನ, ಲೀಡರ್ ಆಫ್ ಅಪೋಸಿಷನ್ ನ ದೇಶದ್ರೋಹಿ ಅಂತಾನು ಕರೆದ್ಬಿಟ್ರು. ನೀವೇ ನೋಡಿ, ಒಬ್ಬ ಜವಾಬ್ದಾರಿಯುತ ವಕ್ತಾರ ಸ್ಥಾನದಲ್ಲಿ ಇರ್ತಕ್ಕಂತ ಸಂಬಿತ್ ಪಾತ್ರ ಈ ರೀತಿಯ ಸೀರಿಯಸ್ ಅಲಿಗೇಷನ್ ಮಾಡ್ತಾರೆ ಅಂದ್ರೆ ವಿಷಯ ಎಷ್ಟು ಗಂಭೀರವಾಗಿರಬೇಕು. ಅದಕ್ಕೆ ನಾನು ಹೇಳಿದ್ದು, ಮೋದಿ ಅವರು ಆಗ ಜುಲೈನಲ್ಲಿ ಹೇಳಿದ್ದ ಅವರದ್ದೇ ಭಾಷೆನಲ್ಲಿ ಉತ್ತರ ಕೊಡ್ತೀನಿ ಅನ್ನುವ ಮಾತು ಈಗ ಸಾಕಾರಗೊಳ್ತಾ ಇದೆ. ಸ್ನೇಹಿತರೆ, ಸತ್ಯನ ಎಷ್ಟೇ ಮುಚ್ಚಿಡೋದಿಕ್ಕೆ ಹುದುಗಿಡೋದಿಕ್ಕೆ ಪ್ರಯತ್ನ ಮಾಡಿದ್ರೂ ಸಹ ಅದು ಪ್ರೆಷರ್ ಕುಕ್ಕರ್ ತರ ಒಂದು ಲೆವೆಲ್ ನವರೆಗೂ ಮಾತ್ರ ಪ್ರೆಷರ್ ನ ಸಹಿಸಿಕೊಳ್ಳುತ್ತೆ. ಅದಾದ ನಂತರ ಹೊರಗೆ ಬರಲೇಬೇಕು. ಅದೇ ರೀತಿಯಾಗಿದೆ ಈಗ ಖರ್ಗೆ ಮತ್ತು ಕಾಂಗ್ರೆಸ್ಸಿಗರ ಪರಿಸ್ಥಿತಿ. ಎಷ್ಟು ದಿವಸ ಅಂತ ಗಾಂಧಿ ಕುಟುಂಬನ ಬಚಾವ್ ಮಾಡೋದಕ್ಕೆ ಸಾಧ್ಯ? ಖರ್ಗೆಯಿಂದ ಬಾಯ್ ತಪ್ಪಿನಿಂದಾಗಿ ಕಡೆಗೂ ಸೋನಿಯಾ ಗಾಂಧಿ ಅವರ ರಹಸ್ಯನ ಬಟಾಬಯಲು ಮಾಡ್ಬಿಟ್ರು ಖರ್ಗೆ ಅವರು, ಅದು ಸಂಸತ್ತಿನಲ್ಲಿ. ಕೊನೆಗೂ ಮೋದಿ ತೋಡಿದ ಕೆಡ್ಡಕ್ಕೆ ಸಂಸತ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಖರ್ಗೆ ಅವರು. ಈ ಬಾರಿ ಮೋದಿ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿದ್ದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿನ, ಯಾವುದೇ ಮುಲಾಜಿಲ್ಲದೆ. ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ, ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ನಾನು ಈಗಾಗಲೇ ಹೇಳ್ದೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಖರ್ಗೆ ಅವರು ಯಾಕೆ ಹೆಗಲು ಮುಟ್ಟು ನೋಡ್ಕೋತಾರೆ. ಎಲ್ಲೋ ಸ್ವಿಚ್ ಹಾಕಿದ್ರೆ ಇನ್ನೆಲ್ಲೋ ಬಲ್ಬ್ ಬತ್ತು ಅನ್ನುವ ಪರಿಸ್ಥಿತಿ ಕಾಂಗ್ರೆಸ್ದು. ರಾಜ್ಯಸಭೆಯಲ್ಲಾದ ಒಂದು ಬೆಳವಣಿಗೆ ಕಾಂಗ್ರೆಸ್ನ ಅಸಲಿ ಮುಖವಾಡನ ಬಟಾಬಯಲು ಮಾಡ್ತು. ಖರ್ಗೆ ಅವರ ಪರಿಸ್ಥಿತಿ ಹೆಂಗಾಗಿದೆಯಪ್ಪ ಅಂದ್ರೆ, ತನ್ನ ಸ್ಥಾನನ ಕುರ್ಚಿನ ಉಳಿಸಿಕೊಳ್ಳಬೇಕು ಅಂದ್ರೆ ಗಾಂಧಿ ಕುಟುಂಬನ ಹಗಲು ರಾತ್ರಿ ಡಿಫೆಂಡ್ ಮಾಡಿಕೊಳ್ಳುವ ಪರಿಸ್ಥಿತಿ ಇದೆ. ಆ ಕಡೆ ಜೈರಾಮ್ ರಮೇಶ್ ಅವರಾಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಪೈಪೋಟಿ ಕೊಡ್ತಾನೆ ಇರ್ತಾರೆ ಖರ್ಗೆ ಅವರಿಗೆ. ತನ್ನ ಸ್ಥಾನ ಭದ್ರಪಡಿಸಿಕೊಳ್ಳಬೇಕು ಅಂದ್ರೆ ಅವರನ್ನ ಓವರ್ಟೇಕ್ ಮಾಡ್ಲೇಬೇಕು. ಆ ಪರದಲ್ಲೇ ಖರ್ಗೆ ಅವರು ಎಡವಟ್ಟು ಮಾಡ್ಕೊಂಡಿರೋದು. ಖರ್ಗೆ ಅವರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ವಿರೋಧ ಪಕ್ಷದ ನಾಯಕನ ಸ್ಥಾನ ಅಂದ್ರೆ ಕೇವಲ ವಿರೋಧ ಮಾಡೋದಷ್ಟೇ. ಹಾಗಾಗಿ ಅವರು 10 ವರ್ಷದಿಂದ ವಿರೋಧ ಪಕ್ಷದ ಸ್ಥಾನದಲ್ಲೇ ಇದ್ದಾರೆ. ಇನ್ನು 5 ವರ್ಷ ಪಕ್ಕಾ ವಿರೋಧ ಪಕ್ಷದ ಸ್ಥಾನದಲ್ಲೇ ಇರ್ತಾರೆ ಕೂಡ. ಹೆಚ್ಚು ಕಡಿಮೆ ಖರ್ಗೆ ಅವರಿಗೆ ಅರಳು ಮರಳು 82 ವರ್ಷ ವಯಸ್ಸು. ಇಂತಹವರನ್ನ ಕಾಂಗ್ರೆಸ್ನವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ದಾರೆ. ಮನಸ್ಸಿಗೂ ಬಾಡಿಗೂ ಸಂಬಂಧನೇ ಇಲ್ಲವೇನೋ ಅನ್ನೋ ರೀತಿ ವರ್ತನೆ ಮಾಡ್ತಾರೆ ಕೆಲವೊಮ್ಮೆ. ಅದು ವಯೋಸಹಜ ಸಹ. ಎರಡು ಒಂದಕ್ಕೊಂದು ಸಪೋರ್ಟ್ ಮಾಡೋದು ಇಲ್ಲ. ಈ ವಯಸ್ಸಿನಲ್ಲಿ ಅರಳು ಮರಳು ಸಹಜ. ಬಿಜೆಪಿ ಅವರು ಜಾರ್ಜ್ ಸೊರೋಸ್ ವಿಷಯದಲ್ಲಿ ಹೇಳಿದ್ದೇನು ಮತ್ತು ಖರ್ಗೆ ಅವರು ಅದನ್ನ ಅರ್ಥ ಮಾಡ್ಕೊಂಡಿದ್ದೇನು. ಬಿಜೆಪಿಯ ಚಾಣಾಕ್ಷ ನಡೆ ಇದೆಯಲ್ಲ ರಾಜ್ಯಸಭೆಯಲ್ಲಿ, ಅದು ಪ್ರಶಂಸನೀಯ. ಖರ್ಗೆ ಬಾಯಿನಲ್ಲೇ ಕಳ್ಳ ಯಾರು, ತಪ್ಪು ಮಾಡಿರೋರು ಯಾರು. ಸಹಜವಾಗಿ ಒಂದು ಮಾತಿದೆ, ಕಳ್ಳನ ಮನಸ್ಸು ಉಳ್ಳುಳ್ಳಗೆ ಅಂತ. ಇಂಡೈರೆಕ್ಟ್ ಆಗಿ ಖರ್ಗೆ ಅವರು, ಹೌದು ಬಿಜೆಪಿ ಅವರು ಮಾತಾಡ್ತಾ ಇರೋದು ಸೋನಿಯಾ ಗಾಂಧಿ ಅವರ ವಿರುದ್ಧ, ಅವ್ರು ಮಾಡ್ತಾ ಇರೋ ಆರೋಪಗಳು ಸಹ ಸೋನಿಯಾ ಗಾಂಧಿ ಅವರ ವಿರುದ್ಧ ಅಂತ ರಾಜ್ಯಸಭೆಯಲ್ಲಿ ಒಪ್ಕೊಂಡ್ ಬಿಟ್ರು. ಉದ್ದೇಶ ಏನಿತ್ತು, ಸೋನಿಯಾ ಗಾಂಧಿ ಅವರನ್ನ ಡಿಫೆಂಡ್ ಮಾಡ್ಕೋಬೇಕಾಗಿತ್ತು. ಆ ಬರದಲ್ಲಿ, ಗಾಂಧಿ ಕುಟುಂಬದ ಕೃಪಾ ಕಟಾಕ್ಷಕ್ಕೊಳಗಾಗುವ ಬರದಲ್ಲಿ ಮಹಾ ಎಡವಟ್ಟು ಮಾಡ್ಕೊಂಡ್ ಬಿಟ್ರು ಖರ್ಗೆ ಅವರು. ಆಗಿದ್ದೇನಪ್ಪಾ ಅಂದ್ರೆ, ಇಷ್ಟು ದಿವಸ ಕಾಂಗ್ರೆಸ್ನವರು ಮತ್ತು ಇಂಡಿ ಮೈತ್ರಿಕೂಟದವರು ಅದಾನಿಯನ್ನೇ ಮುಂದಿಟ್ಟುಕೊಂಡು ಸದನದ ಕಾರ್ಯಕಲಾಪಗಳು ನಡೆದಂತೆ ನೋಡ್ಕೋತಾ ಇದ್ರು. ಅವರ ಮಂತ್ರನ ಈಗ ಬಿಜೆಪಿ ಅವರು ತಿರುಮಂತ್ರ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ ಜಾರ್ಜ್ ಸೋರೋಸ್ ಅನ್ನೋ ಬ್ರಹ್ಮಾಸ್ತ್ರ ಸಿಕ್ಕಿದೆ. ಜೆಡಿಯುನ ಒಬ್ಬ ಸಂಸದರು ಇದೇ ಜಾರ್ಜ್ ಸೋರೋಸ್ ನ ಲಿಂಕ್ ಅನ್ನ ಕಾಂಗ್ರೆಸ್ಗೆ ಹಚ್ಚಿ ಒಂದು ಬಾಣ ಬಿಟ್ರು ನೋಡಿ. ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕರಿಗೂ ಮತ್ತು ಜಾರ್ಜ್ ಸೋರೋಸ್ರಿಗೂ ಸಂಬಂಧ ಇದೆ. ಇದರ ಬಗ್ಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವರದಿಗಳು ಸಹ ಆಗಿವೆ. ಈ ಬಗ್ಗೆ ಚರ್ಚೆ ಆಗಬೇಕು ಸದನದಲ್ಲಿ ಅಂತ ಡಿಮ್ಯಾಂಡ್ ಇಟ್ರು ಜೆಡಿಯು ಸಂಸದ. ಆದ್ರೆ ಇದೆಲ್ಲ ಕೇಳಿ ಖರ್ಗೆ ಅವರು ಸುಮ್ನೆ ಕೂತಿರ್ಬೇಕಲ್ಲ, ಕೆಳಗೆ ಬೆಂಕಿ ಇಟ್ಟಂಗಾಯ್ತು. ಇಷ್ಟೆಲ್ಲಾ ಕೇಳಿ ಸುಮ್ನೆ ಕೂತ್ರೆ ನಾಳೆನೆ ಎಲ್ಲಿ ತನ್ನ ಪ್ರತಿಪಕ್ಷ ಸ್ಥಾನಕ್ಕೆ ಕುತ್ತು ಬಂದ್ಬಿಡುತ್ತೋ ಅಂತ ದಿಢೀರಂತ ಎದ್ದು ನಿಂತರು ಖರ್ಗೆ ಅವರು. ನಂದೆಲ್ಲಿಡ್ಲಿ ನಂದಗೋಪಾಲ ಅಂತೇಳಿ ಕಾಂಗ್ರೆಸ್ನ ಸಮರ್ಥನೆ ಮಾಡುವ ಬರದಲ್ಲಿ ಗಾಂಧಿ ಕುಟುಂಬದ ಸಮರ್ಥನೆಗಿಳಿದು ಬಿಟ್ರು. ಖರ್ಗೆ ಹೇಳಿದ್ದೇನು, ಜೆಡಿಯು ಸಂಸದರು ಈ ಸದನದಲ್ಲಿ ಇಲ್ಲದೆ ಇರತಕ್ಕಂತಹ ಸದಸ್ಯರ ಹೆಸರನ್ನು ಎತ್ತಿಕೊಳ್ಳುವ ಮೂಲಕ ಆರೋಪ ಮಾಡ್ತಾ ಇದ್ದಾರೆ ಮತ್ತು ಅವರ ಇಮೇಜ್ ಗೆ ಡ್ಯಾಮೇಜ್ ಮಾಡುವುದು ಇದರ ಉದ್ದೇಶ. ಹಾಗಾಗಿ ಇದು ಸರಿಯಲ್ಲ ಅಂತ ಸಮಜಾಯಿಷಿ ಕೊಡೋದಕ್ಕೆ ಬಂದ್ರು ಖರ್ಗೆ ಅವರು. ಇಷ್ಟೇ ಬೇಕಿತ್ತು ನೋಡಿ ಬಿಜೆಪಿ ಅವರಿಗೆ. ಆಗ ಎದ್ದು ನಿಂತರು ಬಿಜೆಪಿಯ ವಾಕ್ಚತುರ ಸುಧಾಂಶು ತ್ರಿವೇದಿ.
ಖರ್ಗೆ ಅವರೇ, ನೀವು ಯಾವ ಸದಸ್ಯರ ಬಗ್ಗೆ ಮಾತಾಡ್ತಾ ಇದ್ದೀರಾ ಸ್ವಲ್ಪ ಸ್ಪಷ್ಟಪಡಿಸಿ. ನಾವು ನಮ್ಮ ಆರೋಪದಲ್ಲಿ ಯಾರ ಬಗ್ಗೆನೂ ಹೆಸರು ಎತ್ತಿಲ್ಲ, ಚಕಾರನು ಎತ್ತಿಲ್ಲ. ನಾವ್ ಹೇಳಿರೋದೇನು, ಕಾಂಗ್ರೆಸ್ನ ಹಿರಿಯ ನಾಯಕರೊಬ್ಬರಿಗೂ ಮತ್ತು ಜಾರ್ಜ್ ಸೊರೋಸ್ರಿಗೂ ಸಂಬಂಧ ಇದೆ ಅಂತ. ನೀವ್ ಹೇಳ್ತಾ ಇದ್ದೀರಾ ಸದನದಲ್ಲಿ ಇಲ್ಲದೆ ಇರುವವರ ಬಗ್ಗೆ ಆರೋಪ ಮಾಡುವುದು ಸರಿಯಲ್ಲ ಅಂತ. ಹಾಗಾದ್ರೆ ಈಗ ಸದನದಲ್ಲಿ ಇಲ್ಲದೆ ಇರೋರು ಯಾರು? ಸೋನಿಯಾ ಗಾಂಧಿ ಅವರು. ಅಂದ್ರೆ ಜಾರ್ಜ್ ಸೊರೋಸ್ಗೂ ಮತ್ತು ಸೋನಿಯಾ ಗಾಂಧಿ ಅವರಿಗೂ ಲಿಂಕ್ ಇದೆ ಅಂತ ನೀವೇ ಒಪ್ಕೊಂಡಂಗಾಯ್ತಲ್ಲ ಅಂದ್ಬಿಟ್ರು ಸುಧಾಂಶು ತ್ರಿವೇದಿ. ಆಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಖರ್ಗೆ ಅವರ ಮುಖವನ್ನು ನೋಡುವಂತಿರ್ಲಿಲ್ಲ. ಹೆಚ್ಚು ಮೋರೆ ಹಾಕಿ ನಿಂತು ಬಿಟ್ರು ಖರ್ಗೆ. ಸ್ನೇಹಿತರೆ, ನಾನು ಪ್ರಾರಂಭದಲ್ಲಿ ನಿಮಗೊಂದು ಮಾತು ಹೇಳ್ದೆ, ಸಂಸತ್ನಲ್ಲೇ ಮೋದಿ ಅವರು ಇಂಡಿ ಮೈತ್ರಿಕೂಟಕ್ಕೆ ಚಾಲೆಂಜ್ ಮಾಡಿದ್ರು ಈ ಹಿಂದೆ, ನಿಮ್ಮದೇ ಭಾಷೆನಲ್ಲಿ ಉತ್ತರ ಕೊಡ್ತೀನಿ ಅಂತ. ಈಗ ಶುರು ಮಾಡಿದ್ದಾರೆ ನೋಡಿ ಬಿಜೆಪಿ ಅವರು ನಿಜವಾದ ವಾಗ್ಯುದ್ಧ ಕಾಂಗ್ರೆಸ್ ವಿರುದ್ಧ. ರಾಜ್ಯಸಭೆನಲ್ಲಂತೂ ಬಿಜೆಪಿಗೆ ಬ್ರಹ್ಮಾಸ್ತ್ರನೇ ಕೊಟ್ಬಿಟ್ರು ಖರ್ಗೆ ಅವರು. ಹಿಂದೆ ಕೂತಂತಹ ಜಯರಾಮ್ ರಮೇಶ್ ಮತ್ತು ದಿಗ್ವಿಜಯ್ ಸಿಂಗ್ರು, ಇದೇನ್ರಿ ಖರ್ಗೆ ಅವರೇ ಮಾಡ್ಬಿಟ್ರೆ ನೀವು, ಅವ್ರು ಯಾರ ಹೆಸರು ಹೇಳ್ದೇ ಇದ್ರು ಸಹ ನೀವೇ ಒಪ್ಕೊಂಡಂತಾಯ್ತಲ್ಲ ಇದು ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡುವಂತಿತ್ತು ಅವರ ಮುಖಚರ್ಯ. ಇದು ನೋಡಿ ಕಾಂಗ್ರೆಸ್ಸಿಗರ ಈಗಿನ ಪರಿಸ್ಥಿತಿ. ಅದಕ್ಕೆ ಹೇಳಿದ್ದು ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅಂತ. ನರೇಂದ್ರ ಮೋದಿ ಅವರು ಇದನ್ನ ಲೇಟ್ ಆಗಾದ್ರೂ ಲೇಟೆಸ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು, ಬಿಡು ಪಪ್ಪು ಜಿಲೇಬಿ ಬಾಬಾ ಏನೋ ಗೊತ್ತಾಗಲ್ಲ, ಯಾರೋ ಮೂರನೆಯವರು ಬರೆದು ಕೊಟ್ಟಿದ್ದನ್ನು ಓದ್ತಾರೆ, ಅದರಿಂದ ನಮಗೇನು ನಷ್ಟ ಆಗೋದಿಲ್ಲ ಅಂತ ಬಿಜೆಪಿ ಮತ್ತು ಮೋದಿ ಅವರು ಅನ್ಕೊಂಡಿದ್ರು. ಆದ್ರೆ ಅದೇ ಜಿಲೇಬಿ ಬಾಬಾರಿಂದ ಏನೆಲ್ಲ ಅನಾಹುತ ಆಯ್ತು ಅನ್ನೋದು 2024ರ ಲೋಕಸಭಾ ಚುನಾವಣೆ ಫಲಿತಾಂಶನೇ ಒಂದು ಪ್ರತ್ಯಕ್ಷ ಉದಾಹರಣೆ. ಯಾವ ರೀತಿ ಫೇಕ್ ನರೇಟಿವ್ ಸೃಷ್ಟಿ ಮಾಡಲಾಯ್ತು, ಸುಳ್ಳು ಪ್ರಚಾರ ಮಾಡಲಾಯ್ತು. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಮೋದಿ ಅವರು ಸಂವಿಧಾನನ ಖತಮ್ ಮಾಡ್ಬಿಡ್ತಾರೆ, ರಿಸರ್ವೇಶನ್ ನ ಖತಮ್ ಮಾಡಿಬಿಡ್ತಾರೆ, ಮುಂದೆ ಎಲೆಕ್ಷನ್ನೇ ಆಗೋದಿಲ್ಲ ಅನ್ನುವಂತ ಜಾರ್ಜ್ ಸೋರೋಸ್ ಅವರ ಅಜೆಂಡಾಧಾರಿತ ಫೇಕ್ ನರೇಟಿವ್ ಗಳನ್ನ ಸೃಷ್ಟಿ ಮಾಡಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿತ್ತು. ಲೇಟ್ ಆಗಾದ್ರೂ ಬೇಗ ಎಚ್ಚೆತ್ತುಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು. ಹಾಗಾಗಿ ಸಂಸತ್ನಲ್ಲಿ ಅವರು ಹೇಳಿದ್ರು, ನಿಮ್ಮ ಎಕೋಸಿಸ್ಟಮ್ಗೆ ನಿಮ್ಮದೇ ಭಾಷೆನಲ್ಲಿ ಉತ್ತರ ಕೊಡ್ತೀನಿ ಅಂತ. ಅದರ ಮುಂದುವರಿದ ಭಾಗವಾಗಿ ಸಂಬಿತ್ ಪಾತ್ರರು ಕಾಂಗ್ರೆಸ್ನ ಕೈ ನಾಯಕನ ವಿರುದ್ಧನೇ ಆರೋಪ ಮಾಡ್ತಾ ಇರೋದು ದೇಶದ್ರೋಹಿ ಅಂತ. 15 ದಿನ ಆಗಿದೆ, ಸಂಸತ್ ಕಲಾಪ ನಡೀತಾನೆ ಇಲ್ಲ. ಅದು ಯಾರಿಗೋಸ್ಕರ? ಕೇವಲ ರಾಹುಲ್ ಗಾಂಧಿ ಅವರ 1 ಪಾಯಿಂಟ್ ಅಜೆಂಡಾ ಅದಾನಿ. ಅಷ್ಟಕ್ಕೂ ರಾಹುಲ್ ಗಾಂಧಿ ಅವರು ಒಬ್ಬ ಸಕ್ಸೆಸಿವ್ ಲೀಡರಾ? ಅದು ಇಲ್ಲ. ಎಂತ ಮಹಾನಾಯಕಪ್ಪ ಅಂದ್ರೆ ಸಾಲು ಸಾಲು ಚುನಾವಣೆಗಳನ್ನು ಸೋಲ್ತಾ ಇರುವಂತಹ ಮಹಾನಾಯಕ. ಅದೇ ಅದಾನಿ ವಿಚಾರ ಇಟ್ಕೊಂಡು ಮಹಾರಾಷ್ಟ್ರ ಮತ್ತು ಹರಿಯಾಣ ಎಲೆಕ್ಷನ್ ಎದುರಿಸಿದ್ರು, ಅಲ್ಲೂ ಸೋತ್ರು. ಇನ್ನೂ ಬುದ್ಧಿ ಬಂದಿಲ್ಲ. ತಮ್ಮದೇ ಅಂಗಪಕ್ಷ ಟಿಎಂಸಿ ಮತ್ತು ಅಖಿಲೇಶ್ ಯಾದವ್ ಅವರು ಹೇಳ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವರೇ, ನಿಮ್ಮಿಂದ ನರೇಂದ್ರ ಮೋದಿ ಅವರನ್ನ ಎದುರಿಸೋದಿಕ್ಕೆ ಆಗೋದಿಲ್ಲ ಅಂತ. ಇಷ್ಟೆಲ್ಲ ಹಿನ್ನಡೆ ಆದ್ರೂ ಸಹ ಅದಾನಿ ವಿಚಾರನ ಬಿಡೋದಕ್ಕೆ ರೆಡಿನೇ ಇಲ್ಲ ರಾಹುಲ್ ಗಾಂಧಿ. ಏನಿದು ಅಡಾನಿ ವಿಚಾರ ಇಟ್ಕೊಂಡಿದ್ದೀರಾ? ಇದು ಒಂದು ಪ್ರಮುಖ ವಿಷಯನೇ ಅಲ್ಲ. ಸಂಸತ್ತು ಚರ್ಚೆ ಮಾಡೋದಕ್ಕಿರೋದು ಬಡವರ ಪರ, ಅವರ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬೇಕು ಅನ್ನೋ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಸಂಸತ್ತಿರೋದು. ಅಡಾನಿ ವಿಚಾರ ಬಿಟ್ಬಿಡಿ ಅಂತ ಮಮತಾ ಬ್ಯಾನರ್ಜಿ ಮತ್ತು ಅಖಿಲೇಶ್ ಅವರೇ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದು ರಾಹುಲ್ ಗಾಂಧಿ ಏನೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಡ್ರಾಮಾ. ತಮ್ಮದೇ ಸಂಸದರಿಗೆ ಮೋದಿ ಮತ್ತು ಅದಾನಿಯ ಮುಖವಾಡ ಹಾಕಿಸಿ ಪ್ರಶ್ನೆ ಕೇಳುವ ಮೂಲಕ ಅದನ್ನ ವಿಡಿಯೋ ಮಾಡಿ ಡ್ರಾಮಾ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಇನ್ನಾದ್ರೂ ಅರ್ಥ ಮಾಡ್ಕೊಳ್ಬೇಕು, ಸಂಸತ್ತಿರೋದು ಡ್ರಾಮಾ ಮಾಡೋದಕ್ಕಲ್ಲ, ಯಾವುದೇ ಫ್ಯಾಷನ್ ಶೋ ಮಾಡೋದಕ್ಕಲ್ಲ, ಅದು ಬಡವರ ವಿಷಯಗಳನ್ನ ಚರ್ಚೆ ಮಾಡೋದಿಕ್ಕೆ ಅಂತ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.